Let's go. ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳು. ಇನ್ನೆಲ್ಲ ರೆಡಿ ಆಯ್ತಲ್ಲ, ಇವಾಗ ನಾನು ರೆಡಿ ಆಗೋದೆ ತಾನೆ? ಇಲ್ಲಿ ನಾನು ಎಲ್ಲೂ ಹೋಗ್ಲಿಲ್ಲಮ್ಮ, ನಾನು ಎಲ್ಲಿ ರೆಡಿ ಆಗಲಿಲ್ಲ ಇನ್ನೂ. ಆಮೇಲೆ ರೆಡಿ ಏನು ಏನದು ಏನದು ಬಾ. ನಾವದು ಕ್ಯಾಮ್ರಾ ಎಕ್ವಿಪ್ಮೆಂಟ್ಸು ಮತ್ತು ಕಾರ್ಗೆ ಬೈಕ್ಗೆ ಎಲ್ಲನೂ ಇವತ್ತೇ ಮಾಡ್ತಿರೋದು. ಇವತ್ತೆಲ್ಲ ಪೂಜೆ ಎಲ್ಲ ಮಾಡಿ ಹಬ್ಬ ಎಲ್ಲ ಸೆಲೆಬ್ರೇಷನ್ ಇಲ್ಲಿ ಮಾಡಿ ಬೆಂಗಳೂರಿಂದ ಮತ್ತೆ ನಮ್ಮ ಊರಿಗೆ ಹೋಗ್ತೀವಿ. ಏನಾದರೂ ಹೇಳಪ್ಪ, ಹೇಳ್ತೀನಿ. ನಂಗೆ ಗೊತ್ತಾಗ್ತಾ ಇಲ್ಲ ಸಡನ್. ನಮ್ಮದು ಶಿಫ್ಟದು ಮತ್ತು ನಮ್ಮದು ಮಿನಿದೆಲ್ಲ ಒಂದು ಕಥೆನೇ ಇದೆ. ಸೊ ಅದೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ನಾವು ಹೇಳ್ತೀವಿ ಅಲ್ವಾ. ಹಾಯ್ ಹಲೋ ಮೊಕ್ಟಲ್ ಫ್ಯಾಮ್, ವೆಲ್ಕಮ್ ಟು ಹಾನಾಸ್ ಮೊಕ್ಟಲ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳು. ಫಸ್ಟು ಆಯುಧ ಪೂಜೆ ಮಾಡ್ತಾಯಿದ್ರು ನಮ್ಮ ಮನೆಯವರು, ಆದಮೇಲೆ ದೀಪಾವಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದಕ್ಕೆ ನಾವು ಇವಾಗ ದೀಪಾವಳಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಮ್ಮ ಕ್ಯಾಮ್ರಾಗಳಿಗೆಲ್ಲ ಪೂಜೆ ಮಾಡೋದನ್ನು. ಅದಕ್ಕೆ ಇವತ್ತು ನಾವು ಮನೇಲಿ ನಮ್ಮ ಚಿಕ್ಕ ಆಫೀಸ್ ಇದೆ, ಅಲ್ಲಿ ಪೂಜೆ ಮಾಡ್ತಾಯಿದ್ದೀವಿ. ನಮ್ಮ ಮನಸ್ಸಿಗೆ ಅನ್ಸಷ್ಟು ಆಗ್ತಾಯಿದ್ದೀನಿ. ಅಷ್ಟು ಹಾಕಿ ದಿಯಾನ್ ಬನ್ನಿ. ನೀವೆಷ್ಟು ಕೊಡ್ತೀರಾ ನಂಗೆ? ದಿಯಾನ್ ಕೊಡಿ, ಕಾಸು ಕೊಡಿ ಕೊಡಿ. ಅಲ್ಲೇ ಇಡೋದು, ಅದೇನಕ್ಕೆ ಅದು? ಏನು ಸ್ಮೈಲ್. ಬೆಳಗ್ಗೆಯಿಂದ ಎಡ್ಬಿಟ್ ಮಾಡಬೇಕಿತ್ತು. ಇವಾಗ ಬಂದಿದ್ಯಾ ಮಾಡಕ್ಕೆ? ಮುದ್ದೆ ಹೋಗ್ಬಿಟ್ಟಿರೋದು ನೋಡಿದ್ರಲ್ಲ ನೀವು. ಯಾವಾಗಲೇ ಹೆಂಗಿದೆಯಾ ನೋಡಿ, ಇವಾಗಲೂ ನೋಡಿ ಹೆಂಗೆ ಬರ್ತಾ ಇದ್ದಂದೆಯಾ. ನಂಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಪೂಜೆನ. ಯಾವಾಗಲೂ ಎಲ್ಲ ವೀಡಿಯೋದಲ್ಲೂ ಹಂಗೆ ಹೇಳ್ತೀನಿ ಅಂತ ಅಂದ್ಕೊಬೇಡಿ, ಅದೇ ಇರೋ ಫ್ಯಾಕ್ಟ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೇ. ನಡೀರಿ. ಇನ್ನೆಲ್ಲ ರೆಡಿ ಆಯ್ತಲ್ಲ, ಇವಾಗ ನಾನು ರೆಡಿ ಆಗೋದೆ ತಾನೆ? ನಾನು ರೆಡಿ ಆಗಿಲ್ಲ, ನಾನು ರೆಡಿ ಆಗಬೇಕು. ಈಗೆಲ್ಲ ಕಂಪ್ಲೀಟ್ ಆಯಿತು. ಬರೀ ರೆಡಿ ಆಗೋದಕ್ಕೇನೆ ಎಷ್ಟೊತ್ತಾಯಿತು, ರೆಡಿ ಮಾಡೋದಕ್ಕೆ ಎಷ್ಟೊತ್ತಾಯಿತು. ಈಗ ನಾನು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಬಂದು ಪೂಜೆ ಮಾಡಬೇಕು. ಸೊ ರೆಡಿ ಆದಮೇಲೆ ಸಿಗೋಣ. ಏನು ಮಾಡ್ತಾ ಇದೀಯ ದಿಯಾನ್? ಏನು ಮಾಡ್ತಾ ಇದೀಯ ನೀನು? ಪೂಜೆ ಮಾಡಲ್ವಾ? ಸ್ವಾಮಿ ಮಾಡಲ್ವಾ? ನೋಡಿ, ಅಮ್ಮ ಮಾಡಬೇಕಾ? ಅಮ್ಮ ಇನ್ನೂ ರೆಡಿ ಆಗಿಲ್ವಾ? ನೋಡು, ರೆಡಿ ಆದ್ರೆ ಕೇಳು. ಟೈಮ್ ಐತೆ, ಎಷ್ಟೊತ್ತಾಗುತ್ತೆ ಕೇಳು. ಏನು ಬೇಕು? ನೀನು ಬರಲ್ವಾ ಊರಿಗೆ? ಎಲ್ಲ ಚಾಮಿ ಎಲ್ಲ ಮಾಡಿಬಿಟ್ಟು ಊರಿಗೆ ಹೋಗೋದು ಬೇಡವಾ? ಕೊಡ್ತೀನಿ ಇರು. ಇನ್ನೊಂದು ಇಲ್ಲಿದೆ ನೋಡಿ, ಇದೆಲ್ಲ ನೀನು ಹಾಕ್ಬೇಕೀಗ. ತಗೋ, ಇದೆಲ್ಲ ಹಾಕ್ತೀಯ ನೀನು? ಇದು ನಾನು ಕಟ್ ಮಾಡಿಬಿಟ್ಟು ಹೇಳ್ತೀನಿ, ಅದಕ್ಕೆ ಹಾಕ್ತೀಯಾ? ಹಾಂ, ಓಕೆನಾ? ಕೊಡಿಲಿ, ಆಮೇಲೆ ಕೊಡ್ತೀನಿ. ಕೊಡಿ. ನಿನ್ನ ಗಾಡಿ ಎತ್ಕೊಂಬ. ನಿನ್ನ ಗಾಡಿ ಎತ್ಕೊಂಬಲ್ಲಿ ಕೊಡ್ತೀನಿ. ಎತ್ಕೊಂಬ, ಅದು ಕೊಡ್ತೀನಿ ಈಗಲೇನಮ್ಮ. ಇಲ್ಲಿ ಮೈಕ್ ಹಾಕ್ಕೊಂಡು ಅವ್ನು ಮೈಕ್ ಬೇಕಂತೆ, ಅದಕ್ಕೆ ಅವ್ನು ನೋಡ್ತೀನಿ. ಮೈಕ್ ಬೇಕಾ ನಿಂಗೆ? ಬೇಕಾ? ಕೊಡ್ತೀನಿ ಕೊಡಿ ದಿಯಾನ್. ಜೋಬಲ್ಲಿ ಹಾಕ್ತೀನಿ, ಜೋಬಲ್ಲಿ ಎಲ್ಲ ಜೋಬಲ್ಲಿ ಇಟ್ಟಿರ್ತೀನಿ. ಈ ಜೋಬ್ಗೆ ಕಾಸು ಹಾಕ್ತಾಯಿದ್ರೆ ಚಿಲ್ಲರೆ ಕಾಸು ನಮ್ಮಮ್ಮ ನೆನಪಾಯ್ತು. ಯಾಕೆ ಹೇಳೋ? ನಮ್ಮಮ್ಮ ಹೇಳ್ಬೇಕಾರೆ, ನಾನು ಚಿಕ್ಕ ಹುಡುಗ ಇರ್ಬೇಕಾದ್ರೆ ನಮ್ಮಪ್ಪ ಅವ್ರ ಊರಿಗೆ ಎತ್ಕೊಂಡು ಹೋಗ್ಬಿಟ್ಟಿದ್ರಂತೆ, ನಮ್ಮಮ್ಮವ್ರ ಊರಿಂದ. ಆವಾಗ ಒಂದು 15 ದಿನ, ಒಂದು ತಿಂಗಳೇನೋ ಚಿಕ್ಕ ಹುಡುಗ ಇರ್ಬೇಕಾದ್ರೆ ನಮ್ಮಮ್ಮ ಬಂದು ಕರ್ಕೊಂಡು ಹೋಗೋಕ್ಕೆ ಬಂದರೆ ನಾನು ಬರ್ತಾನೇ ಇಲ್ವಂತೆ, ಮಾತೇ ಆಡ್ತಿಲ್ವಂತೆ.
ಆಮೇಲೆ ಇದೇ ಥರ ಕೈ ತುಂಬ ಒಂದಷ್ಟು ಚಿಲ್ಲರೆ ಕಾಸು ಮೇಲೆ ಜೋಬಲ್ಲಿ ಹಾಕಿದಾಗ ಆಮೇಲೆ ಅಮ್ಮ ಅಂದ್ಕೊಂಡು ಮಾತಾಡಿದೆ ಅಂತ ನಮ್ಮ ಅಮ್ಮ ಹೇಳ್ತಿರ್ತಾರೆ. ಆ ಥರ ನೆನಪಾಯ್ತು ಈಗ ನನ್ನ ಮಗನಿಗೆ ಹಾಕಿದ್ದಕ್ಕೆ. ಆಯಿತು, ರೆಡಿ ಆಗೋಣ? ಆಯಿತು, ಓಕೆ. ಆಯುಧ ಪೂಜೆಗೆ ಮಾಡಲಿಲ್ಲ, ಆ್ಯಕ್ಚುಲಿ ದೀಪಾವಳಿಗೆ ಮಾಡ್ತಾಯಿದ್ದೀವಿ. ಕ್ಯಾಮ್ರಾ ಎಕ್ವಿಪ್ಮೆಂಟ್ಸು ಮತ್ತು ಕಾರ್ಗೆ, ಬೈಕ್ಗೆ ಎಲ್ಲನೂ ಇವತ್ತೇ ಮಾಡ್ತಿರೋದು. ಇವತ್ತೆಲ್ಲ ಪೂಜೆ ಎಲ್ಲ ಮಾಡಿ ಹಬ್ಬ ಎಲ್ಲ ಸೆಲೆಬ್ರೇಷನ್ ಇಲ್ಲಿ ಮಾಡಿ ಬೆಂಗಳೂರಿಂದ ಮತ್ತೆ ನಮ್ಮ ಊರಿಗೆ ಹೋಗ್ತೀವಿ. ಆಯಿತು. ಆ್ಯಕ್ಚುಲಿ ಬೆಳಗ್ಗೆ ಬಿಡಬೇಕಾಗಿದ್ದಿದ್ರು ರಂಗೋಲಿನ ನಾನು ಮಧ್ಯಾಹ್ನ ಬಿಡ್ತಾ ಇದ್ದೀನಿ. ಅಲ್ಲ, ನಾನು ಮಾತ್ರ ಕೆಲಸ ಮಾಡ್ತಾನೆ ಇದ್ದೀನಿ ಅವಾಗಿಂದಾನು. ಹಿಂಗೆ ಹೋಗ್ತಾರೆ ಬರ್ತಾರೆ ಆಯ್ತಾ ಅಂತಾರೆ, ಹಿಂಗೆ ಹೋಗ್ತಾರೆ ಬರ್ತಾರೆ ಆಯ್ತಾ ಅಂತಾರೆ. ಅದೇ ಮೇಲ್ ಕೆಲಸ 5 ನಿಮಿಷದಲ್ಲಿ ಮುಗಿಸ್ತಾ ಇರ್ತಾರೆ ಇವರು. ಇನ್ನೇನು ಆಗ್ತಾ ಬರ್ತಾಯಿದೆ, ರೆಡಿ ಆಗ್ತಾ ಬರ್ತಾಯಿದೆ ಪೂಜೆ ಮಾಡೋಕ್ಕೆ ಅಷ್ಟೇ. ಈಗೆಲ್ಲ ರೆಡಿ ಆಯಿತು, ಇಟ್ಟಿದ್ದಾಯಿತು. ಇವಾಗ ಕಡ್ಡಿ ಹಚ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡೋದಷ್ಟೇ ಇವಾಗ ಬಾಕಿ ಇರೋದು. ಕೆಳಗಡೆನೂ ಹೂವು ಎಲ್ಲ ಹಾಕ್ಬೇಕು, ಕಾರಿಗೆ ಹಾಕ್ಬಿಟ್ಟು ಪೂಜೆ ಮಾಡೋದು. ಇಲ್ಲಿ ಪೂಜೆ ಮಾಡಿದ ತಕ್ಷಣ ಕೆಳಗಡೆ ಹೋಗ್ಬಿಟ್ಟು ಮಾಡೋದು ಅಷ್ಟೇ. ನನಗೆ ತಡಿಮ್ಮ ಕೊಡ್ತೀನಿ, ಹಿಂಗೂ ಕೊಡ್ತೀನಿ ತಡಿ. ಹೌದು. ಆ್ಯಕ್ಚುಲಿ ಏನು ಗೊತ್ತಾ, ಪೂಜೆ ಮಾಡ್ಬೇಕಾದ್ರೆ ಮಾತಾಡಿಸ್ಬಾರ್ದು, ನಾವು ರಿಯಾಕ್ಟ್ ಮಾಡಬಾರ್ದು. ಬಾ. ಜಾಸ್ತಿ ಬಾ, ಅಲ್ಲಿ ಮಾಡೋಣ ಬಾ, ಕ್ಯಾಮ್ರಾ ಮಾಡೋಣ ಬಾ. ನೀವು ಕಮ್ಮಿ ಇದ್ರೆ ತಾನೇ ಅವ್ನು ಕಮ್ಮಿ ಇರೋದಕ್ಕೆ. ಬಾ, ನೀನೇ ಮಾಡು ಬಾ. ಆಯ್ತು ಬಾ, ಆಯ್ತು ಬಾ, ಬಾ ಎತ್ಕೊಂತೀನಿ ಬಾ. ಆಯ್ತು ಬಾ, ತಗೋ. ಆಯ್ತು ತಗೋ, ಆಯ್ತು ಆಯ್ತು. ಬೆಂಕಿಯಮ್ಮ ಇಲ್ಲಿಟ್ಟು ಬಿಡಿ, ನೀನು ನಿಂತ್ಕೊಂಡು ಮಾಡು. ಮಾಡು. ಇಲ್ಲಿ ನಮ್ಮಮ್ಮ ಕೂತಿದ್ದಾರೆ. ಬೆಳಗ್ಗೆಯಿಂದ ಬಂದಿದ್ದೀರಾ, ಬೆಳಗ್ಗೆಯಿಂದ ಪೂಜೆ ಮಾಡಬೇಕಂತ ಅಂದ್ಕೊಂಡ್ವಿ, ಬಟ್ ಇವಾಗ ಆಗ್ತಾಯಿದೆ. ನಿಮ್ಗೇನು ಅನಿಸಿಕೆ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಲೇಟ್ ಆಗುತ್ತೆ, ಮಗು ಇರೋ ಮನೇಲಿ. ಅಪ್ಪ ಮಗ ಇಬ್ಬರು ಪೂಜೆ ಮಾಡ್ತಾ ಇದ್ದಾರೆ ಈಗ. ತುಂಬ ಹಠ ಜಾಸ್ತಿ ನನ್ನ ಮಗನಿಗೆ, ಸೇಮ್ ಅವ್ರ ಅಪ್ಪನ ಥರ. ಬಾಯ್ ಇಲ್ಲೇ. ಹಾಂ, ನೀನು ಸ್ವಾಮಿ ನಮಸ್ತೆ ಮಾಡಿ, ನಮಸ್ತೆ ಮಾಡಿ, ನಮಸ್ತೆ ಮಾಡಲ್ಲೇ. ನಮಸ್ತೆ ಮಾಡಮ್ಮ, ನಮಸ್ತೆ. ಬಾ ಬಾ, ಒಳಗಡೆ ಒಂದು ಫಸ್ಟ್ ಒಂದು ಸತಿ ಸುಡ್ಸ್ಕೊಂಡಿದ್ಯಾ ತಾನೇ ದಿಯಾನ್? ಬಾಮ ಒಳಗಡೆ ಹೋಗೋಣ, ಸಾಕು. ಅಲ್ಲಿ ಬಾರ, ಹೊರಗಿಸ್ತೇವೆ. ಹಾಂ, ಕೊನೆಗೂ ಆಯಿತು ನಮ್ಮ ಪೂಜೆ. ಕಡ್ಡಿ ಹಚ್ಚಿದ್ರೆ ಕಾರ್ ಪೂಜೆ ಎಲ್ಲ ಮುಗೀತು, ಆಫೀಸ್ ಪೂಜೆನೂ ಮುಗೀತು. ನಮ್ಮದು ಶಿಫ್ಟದು ಮತ್ತು ನಮ್ಮದು ಮಿನಿದೆಲ್ಲ ಒಂದು ಕಥೆನೇ ಇದೆ.
ಸೊ ಅದೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ನಾವು ಹೇಳ್ತೀವಿ ಅಲ್ವಾ. ನಮ್ಗೆ ಹೇಳ್ಬೇಕಂದ್ರೆ ಈ ಓಮಿನಿ ಬಂದಮೇಲೆ ನಮ್ಮ ಲಕ್ ಚೇಂಜ್ ಆಯಿತು ಅಂತ ನಾವು ಹೇಳೋದು. ಯಾಕೆ ಅಂತ ಅಂದರೆ ಲೈಕ್ ಒಂದು 5 years ಬ್ಯಾಕ್ ನಾವಿದು ತೊಗೊಬೇಕಾದ್ರೆ ತುಂಬ ಕಷ್ಟ ಆಗಿತ್ತು ನಮಗೆ. ಆ್ಯಕ್ಚುಲಿ ಅದು ನಾನು ಹೇಳೋದಕ್ಕಿಂತ ನಮ್ಮ ಮನೆಯವ್ರು ಹೇಳಿದ್ರೆ ನಿಮಗೆ ಕನೆಕ್ಟ್ ಆಗ್ಬೋದು. ನನ್ನ ಮದುವೆ ಆಗಿ 2 years ಅಷ್ಟೇ ಆಗಿರೋದು. ಬಟ್ ಆದರೆ ನಾವು ಇಬ್ಬರು ಕಮಿಟ್ ಆಗಿ ಅರೌಂಡ್ 7-8 years ಆಗಿದೆ. ಅದಾದಮೇಲೆ ಮ್ಯಾರೇಜ್ ಆಗಿದ್ದು. ಸೊ ಅದರದ್ದೇ ಒಂದು ನಮ್ಮಿಬ್ಬರದ್ದು ಲವ್ ಸ್ಟೋರಿ ಇದೆ, ಅದನ್ನು ನಿಮ್ಮ ಜೊತೆಲಿ ಹಂಚ್ಕೊತೀವಿ. ಚಾನಲ್ನ ಚೆನ್ನಾಗಿ ನೋಡ್ತಾ ಇದ್ದು ನನಗೆ ಕಮೆಂಟ್ ಹಾಕಿದ್ರೆ ನಿಮ್ಮ ಲವ್ ಸ್ಟೋರಿ ಹೇಳಿ ಅಂತ, ಆವಾಗ ನಾನು ಮಾಡ್ತೀನಿ ಲವ್ ಸ್ಟೋರಿ ವ್ಲಾಗ್ನ. ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ರೂ. ಇದು ಓಮಿನಿದಾದ್ಮೇಲೆ ನೆಕ್ಸ್ಟ್ ನಮ್ಮ ಶಿಫ್ಟದ್ದು ಸೇಮ್ ಹಿಸ್ಟ್ರಿನೇ ಇದೆ, ಅದನ್ನು ಮತ್ತೆ ಇನ್ನೊಂದು ವ್ಲಾಗಲ್ಲಿ ಹೇಳ್ತೀವಿ. ಸ್ವಾಮಿ ಅಲ್ಲೇ ಮಾಡಮ್ಮ, ಕೊಡಿಲಿ ನಾನು ಒಂದು ನಿಮಿಷ ಮಾಡ್ತೀನಿ. ಹಾಗೆ ಹಿಡ್ಕೊ ನಾನು ಅಲ್ಲೇ ಹಿಡ್ಕೊಂಬ ನನ್ನ. ಬೈ ಮಾಡಿ ನಿನ್ನ ಗಾಡಿಗೆ ಮಾಡು ಫಸ್ಟು. ಬಾ ಮಾಡು. ಮಾಡು. ನಾನು ಎತ್ಕೊಂತೀನಿ. ಹಾಯ್ ಫ್ಯಾಮ್. ಆ್ಯಕ್ಚುಲಿ ಎಲ್ಲರೂ ಅನ್ಕೊತಿರ್ಬೋದು ನೆನೆ ಪೂಜೆ ಮಾಡ್ತಿದ್ದವಳು ಏನಪ್ಪ ಇವಾಗ ಕಾರಲ್ಲಿ ಹೋಗ್ತಿದ್ದಾರಲ್ಲ ಅಂತ. ಹೌದು, ನೆನೆ ಪೂಜೆ ಮಾಡ್ಬೇಕಾದ್ರೆ ವೀಡಿಯೋ ಮಾಡ್ತಾಯಿದ್ರು ನಮ್ಮ ಮನೆಯವರು. ಅದಾದಮೇಲೆ ಅವರು ಮತ್ತು ನನ್ನ ಮಗ ಇಬ್ಬರು ಪೂಜೆ ಮಾಡ್ತಾಯಿದ್ರು. ಆ ಟೈಮಲ್ಲಿ ಫೋನ್ ಸ್ವಿಚ್ ಆಫ್ ಆಗೋಯಿತು. ಅವ್ರು ಲಾಸ್ಟು ನಿಂಬೆಹಣ್ಣೆಲ್ಲ ಕಟ್ಬಿಟ್ಟು ಮತ್ತು ಕುಂಬಳಕಾಯಿ ಹೊಡಿಬೇಕಿತ್ತಲ್ಲ, ಅದೆಲ್ಲನೂ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಫೋನ್ ಸ್ವಿಚ್ ಆಫ್ ಆಗೋಯಿತು. ಈಗ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ, ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ದೀಪಾವಳಿ ಸೆಲೆಬ್ರೇಟ್ ಮಾಡೋದಕ್ಕೆ. ಇಲ್ಲಿ ನಮ್ಮ ಅತ್ತೆ ಮನೆ ಕಡೆ ದೀಪಾವಳಿನ ನೋವು ಮಾಡ್ತಾರೆ. ಅದು ಕಂಪ್ಲೀಟ್ ವ್ಲಾಗು ನಾಳೆ ಊರಿಗೆ ಹೋಗ್ಬಿಟ್ಟು ದೀಪಾವಳಿ ನೋವು ಮಾಡೋದನ್ನು ಕಂಪ್ಲೀಟ್ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀವಿ. ಆ್ಯಕ್ಚುಲಿ ನಮಗೆ 4 o'clock ಒಳಗಡೆ ಪೂಜೆ ಮುಗಿಸ್ಬೇಕಂತ ಟೈಮ್ ಇತ್ತು. ಯಾಕೆಂದರೆ ಆದಮೇಲೆ ರಾಹು ಕಾಲ ಬಂದುಬಿಡುತ್ತೆ, ಅವಾಗ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು 4 ಒಳಗಡೆ ಮುಗಿಸ್ಬೇಕಂತ ಟಾರ್ಗೆಟ್ ಇಟ್ಕೊಂಡಿದ್ವಿ. ನನ್ನ ಮಗ ಫುಲ್ಲು ಅಳ್ತಾನೆ ಇದ್ದು. ಆ್ಯಕ್ಚುಲಿ ನೀನು ಹೇಳ್ಬೇಕು ಅಂತ ಅಂದರೆ ಫಸ್ಟ್ ಅನ್ಕೊಂಡಿದ್ದು 12 ಗಂಟೆ ಒಳಗಡೆ 10 ಗಂಟೆ ಒಳಗಡೆ ಮುಗಿಸ್ಬೇಕು ಅಂದ್ಬಿಟ್ಟು ಏನು ಬೆಳಗ್ಗೆ ಎಲ್ಲ ಮಾಡ್ತಾ ಇದ್ವಿ. ಅದಾದ್ಮೇಲೆ ನಿಮ್ಮ ಅಮ್ಮನೇ ಹೇಳಿದ್ದು 4 ಗಂಟೆ ಒಳಗಡೆ ಮಾಡ್ಬೋದು ಪರವಾಗಿಲ್ಲ ಅಂತ. ಬಟ್ ನನ್ನ ಮಗ ಬೇರೆ ಇಟ್ಕೊಂಡು ಆಗ್ತಿರ್ಲಿಲ್ಲ. ನಾವು ಯಾವಾಗ್ಲೂ ಅನ್ಕೊಂತಾ ಇರ್ತೀವಿ ನೀಟಾಗಿ ಮಾಡ್ಬೇಕಂತ, ಬಟ್ ಆಗೋದೇ ಇಲ್ಲ ನನ್ನ ಮಗ ನೋಡ್ಕೊಂಡು ನಾವು ಮಾಡೋದಕ್ಕೆ. ಯಾಕೆ ಅಂತಂದರೆ ನಾವಿರೋದು 3 ಜನ ಈಗ ಅಲ್ಲಿ ಬೆಂಗಳೂರಲ್ಲಿ ಮನೆಯಲ್ಲಿ. ನಾನು, ನಂದಿನಿ, ದಿಯಾನ್. ಅವನಿದ್ರೆ ಅವನಿಗೆ ರೆಡಿ ಮಾಡಿ ಅವನಿಗೆ ಫುಡ್ ಮಾಡಿ ತಿನ್ಸೋದಕ್ಕೆ ಆಲ್ಮೋಸ್ಟ್ 1 hour 2 hours ಹೋಗ್ಬಿಡುತ್ತೆ. ಅದಾದಮೇಲೆ ನಾವು ಮಾಡಿ ನಾನು ಅವ್ನು ಇವಾಗ ನಡೀತಿದ್ದಾನೆ ಅಲ್ವಾ, ಬೀಳೋದು ಜಾಸ್ತಿ. ಅವನ್ನ ನೋಡ್ಕೊಳ್ಳೋಕೆ ಯಾರಾದ್ರೂ ಒಬ್ರು ಇರಬೇಕು. ನನಗೆ ನೆನಪಿರೋಂಗೆ ಆಲ್ಮೋಸ್ಟ್ 1 ವರ್ಷ ಆಗ್ಬಿಡುತ್ತೆ ಅನ್ಸುತ್ತೆ ಆನ್ ಟೈಮ್ ಕರೆಕ್ಟಾಗಿ ನಾನು ಟಿಫನ್ ಮಾಡಿ. ಶೂಟ್ಗೆ ಏನಾರು ಹೊರಗಡೆ ಹೋದ್ರೆ ಆನ್ ಟೈಮ್ 7 ಗಂಟೆಗೆ 6 ಗಂಟೆಗೆ ತಿಂದ್ಬಿಟ್ಟಿರ್ತೀನಿ ಒಂದೊಂದು ಟೈಮ್. ಶೂಟ್ ಕೋತ ಮಾಡ್ಕೊಡ್ತೀನಿ ತಾನೇ ಎದ್ಬಿಟ್ಟು ನಾನು. ಅದೇನೆ ಅವಾಗ ಅವ್ನು ಮಲಗಿರ್ತಾನೆ. ನಾರ್ಮಲ್ ಆಗಿ ಶೂಟಿಂಗ್ ಇಲ್ಲ ಅಂತ ಮನೇಲಿ ಇದ್ದಾಗ ಎಲ್ಲ ಆನ್ ಟೈಮ್ ಮಾಡಿದೀವಿ. ನಾವು ಮಧ್ಯಾಹ್ನ ತಿನ್ನೋದೇ 11:30-12 ಗಂಟೆ. ಒಂದೊಂದು ಟೈಮು ಟಿಫನ್ ಇಲ್ಲದೆ ಡೈರೆಕ್ಟ್ ಊಟನೇ ಮಾಡಿದೀವಿ. ಏನ್ ಮಾಡೋದು, ಮಕ್ಳಿರ ಮನೇಲಿ ಅದೆಲ್ಲ ಆಗುತ್ತಪ್ಪ. ಅಂತೂ ಒಟ್ನಲ್ಲಿ ನನ್ನ ಎಲ್ಲ ಪೂಜೆ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿ 3:55 ಆಗಿತ್ತು. ಆನ್ ಟೈಮ್ ಅಂದ್ರೆ 4 o'clock ಅಲ್ಲ. ಕುಂಬಳಕಾಯಿ ಹೊಡೆದು ನಾನು ಮೇಲೆ ಹೋಗಿ ಟೈಮ್ ನೋಡಿದೆ 3:55 ಆಗಿತ್ತು. ಎಕ್ಸಾಕ್ಟ್ಲಿ 5 minutes ಮುಂಚೆನೆ ಮುಗಿಸಿದ್ವಿ. ಯಾಕೆಂದ್ರೆ 4 o'clock ಮುಂಚೆ ಮುಗಿಸ್ಬೇಕು ಅಂತ ಇತ್ತು. ಅದಾದ್ಮೇಲೆ ಮತ್ತೆ ಮಾಡಂಗಿಲ್ಲ ಆ ಪೂಜೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಮನೆಗೆ ಹೋಗೋದ್ರಿಂದ ಅದಾದ್ಮೇಲೆ ಬೇರೆ ವಿಡಿಯೋ ಮಾಡೋಣ. ಈಗ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಊರ ಹತ್ತತ್ರ ಇದ್ದೀವಿ. ನಮ್ಮಮ್ಮ ವೆಯ್ಟ್ ಮಾಡ್ತಿರ್ತಾರೆ ಪಾಪ, ಬೆಳಗ್ಗೆಯಿಂದ ಕಾಯ್ಕೊಂಡಿದ್ದಾರೆ ಅಡುಗೆ ಏನೋ ಮಾಡಿಕೊಂಡು. ಇನ್ನೇನಾರು ಹೇಳೋದಿದ್ರೆ ಹೇಳೋದೊಂದು. ಈಗ ನೆಕ್ಸ್ಟ್ ವ್ಲಾಗ್ ಬಂದು ನಮ್ಮ ಊರಿನ ವ್ಲಾಗ್ ಆಗಿರುತ್ತೆ. ಹೀಗೆ ನಮ್ಮ ವ್ಲಾಗ್ಸ್ನ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕೆ ಅಂತಂದರೆ ತುಂಬ ಕಷ್ಟಪಟ್ಟು ಮಾಡ್ತಿದ್ದೀವಿ. ಅಂದರೆ ನಂದು ಇನ್ನೊಂದು ಚಾನಲ್ ಇದೆ, ಪೆಪರ್ಮೆಂಟ್ಸ್ ಎಂಟರ್ಟೈನ್ಮೆಂಟ್ ಅಂತ, ಆ ಪ್ರೊಡಕ್ಷನ್ ಹೌಸು. ಅದನ್ನು ಮಾಡ್ತಾ ಇದ್ದೀವಿ. ಇನ್ನೂ ಒಂದು 2-3 ಚಾನಲ್ ಪ್ಲಾನ್ ಇದ್ದಾವೆ. 100% ಯಾರಾದರೂ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಮೈಂಡಿಗೆ ಬಂದರೆ 100% ಮಾಡಿ. ಸೋಲು ಗೇಲು ಇದ್ದಿದ್ದೆ, ಸಕ್ಸಸ್ ಅನ್ನೋದು ಒಂದೇ ಸಿಕ್ಕೇ ಸಿಗುತ್ತೆ ಹಾರ್ಡ್ ವರ್ಕ್ ಮಾಡಿದ್ರೆ.
ಬಟ್ ನನ್ನ ಕೈಯಲ್ಲಿ ಆಗಲ್ಲ ಅಂತ ಯಾರು ಕೂತ್ಕೊಂಬೇಡಿ. ನಾನು ಒಂದಷ್ಟು ನಿಮ್ಗೆ ಏನಾರ ಡೌಟ್ಸ್ ಇದ್ದು ನೀವು ಕೇಳಬೇಕು ಅಂತಂದರೆ ಕಮೆಂಟ್ ಮಾಡಿ, 100% ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ತುಂಬ ಈಸಿ, ಅಂದ್ಕೊಳೋಷ್ಟು ಕಷ್ಟ ಏನೂ ಇಲ್ಲ. ಬಟ್ ಕಷ್ಟ ಅಂದ್ಕೊಂಡ್ರೆ ತುಂಬ ಕಷ್ಟ ಇದೆ, ಈಸಿ ಅಂದ್ಕೊಂಡ್ರೆ ತುಂಬ ಈಸಿ ಇದೆ ಲೈಫು, ಗೊತ್ತಲ್ವಾ? ಹೇಳೋದೇ ಬೇಕಾಗಿಲ್ಲ. ಯಾರಿಗಾದ್ರೂ ಅವಶ್ಯಕತೆ ಇತ್ತು ಅಂತಂದರೆ ನನಗೆ ಹೇಳಿ, 200% ನಾನು ಹೆಲ್ಪ್ ಮಾಡ್ತೀನಿ, ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನನಗೆ ಕಮೆಂಟ್ ಮಾಡಿ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಾರೆ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್, ಬಾಯ್, ಕೀಪ್ ವಾಚಿಂಗ್. ಆ್ಯಕ್ಚುಲಿ ನೋಡಿ ಹೆಂಗೆ ಸೊಗಸಾಗಿ ನಿದ್ದೆ ಮಾಡ್ತಾ ಇದ್ದಾರೆ ದಿಯಾನ. ಏನು ನಂದು ಮ್ಯಾಚಿಂಗ್, ಆ್ಯಕ್ಚುಲಿ 3 ಜನದ್ದು ಮ್ಯಾಚಿಂಗ್, ಸ್ವಲ್ಪ ಲೈಟಾಗಿ. ಓಕೆ ಓಕೆ, ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್, ಬಾಯ್.